ಮಳಿಗೆಗಳನ್ನು ಹಾಕಿ ತಾವೇ ತಯಾರಿಸಿದ ಬಗೆ ಬಗೆಯ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿರುವ ವರ್ತಕರು, ವಿವಿಧ ತಿಂಡಿ ತಿನಿಸುಗಳನ್ನು ಹಣ ಕೊಟ್ಟು ಖರೀದಿಸುತ್ತಿರುವ ಗ್ರಾಹಕರು, ಇನ್ನು ಗ್ರಾಹಕರನ್ನ ಸೆಳೆಯಲು ಇತರರೊಂದಿಗೆ ಸ್ಪರ್ಧೆಗಿಳಿದು ಮಾತನಾಡುತ್ತಿರುವ ಸ್ವಾಗತಕಾರರು. ಇದೇನು ಶಾಪಿಂಗ್ ಮಾಲ್ ಅಂದುಕೊಂಡಿದ್ರೆ ನಿಮ್ಮ ಊಹೆ ತಪ್ಪು. ಇವರೆಲ್ಲರೂ ವಿದ್ಯಾರ್ಥಿಗಳು, ಆದರೆ ಇಂದು ಮಾತ್ರ ಪಕ್ಕಾ ವ್ಯಾಪಾರಿಗಳಾಗಿ ಬದಲಾಗಿದ್ದಾರೆ. ಅಷ್ಟಕ್ಕೂ ಇದರಲ್ಲೇನು ವಿಶೇಷ ಅಂತೀರಾ? ಈ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಿದ್ಯಾರ್ಥಿಗಳಲ್ಲಿ ವ್ಯಾವಹಾರಿಕ ಕೌಶಲ್ಯ ಬೆಳೆಸುವ ಉದ್ದೇಶದಿಂದ ಕುಂದಾಪುರ ಎಜುಕೇಷನಲ್ ಸೊಸೈಟಿ ಆಡಳಿತದ ಕುಂದಾಪುರ ಬಿಬಿ ಹೆಗ್ಡೆ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ವ್ಯಾಪಾರ ಮೇಳವಿದು. ವಿದ್ಯಾರ್ಥಿಗಳು ಕಾಲೇಜು ಆವರಣದಲ್ಲಿ ತಾವೇ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿರುವುದು ಎಲ್ಲರ ಗಮನ ಸೆಳೆಯಿತು. ಒಟ್ಟು 7 ಅಂಗಡಿಗಳಿದ್ದು ಒಂದೊಂದು ಅಂಗಡಿಗಳಲ್ಲಿ 5ಕ್ಕಿಂತ ಹೆಚ್ಚು ಸ್ಟಾಲ್ಗಳಿದ್ದವು. ಪಾನಿಪುರಿ, ಶೇವ್ಪುರಿ, ಪಾಕೋನೆಟ್ ಲಡ್ಡು, ಗೋಲ್ಗಪ್ಪ, ಕಾಲೇಜಿನ ವಿದ್ಯಾರ್ಥಿಗಳು ಇವುಗಳನ್ನು ಖರೀದಿಸಿ ರುಚಿ ಸವಿದರು. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಎಜುಕೇಷನ್ ಬಿಟ್ಟು ಬೇರೆ ಅಂದರೆ ಅಂತ ಸ್ಟೂಡೆಂಟ್ಸಿಗೆಲ್ಲ ಎಂಟರ್ಟೈನ್ಮೆಂಟ್ ಆಗ್ತದೆ. ಇದರಿಂದ ಒಂಥರ ಖುಷಿ ಆಗ್ತದೆ ಎಲ್ರಿಗೂ. ಬೇರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದರಿಂದ ಬೇರೆ ಬೇರೆ ಥರ ಡಿಫ್ರೆಂಟ್ ಆಗಿ ಒಂದೊಂದು ಸ್ಟಾಲಲ್ಲಿ ಒಂದೊಂದು ಥರ ಹಾಕಿದ್ದಾರೆ. ಇಲ್ಲಿ ಸ್ಟೇಷ್ನರೀಸ್ ಎಲ್ಲ ಉಂಟು. ನಾವು ಕಾಲಿಗೆ ತಿಂಡಿ ಮಾತ್ರ, ಫುಡ್ ಮಾತ್ರ ಪರ್ಚೇಸ್ ಮಾಡಿದ್ದು. ಇನ್ನು ನಾವು ನೋಡ್ತಿದ್ದೇವೆ. ಸೂಪರ್ ಉಂಟು, ಟೇಸ್ಟ್ ಎಲ್ಲ ಒಳ್ಳೆಯದುಂಟು. ಜೊತೆಗೆ ಬಿಸಿಲಿನ ತಾಪದಿಂದ ದಣಿವಾರಿಸಿಕೊಳ್ಳಲು ಕೋಕುಮ್ ಜ್ಯೂಸ್, ಬಟರ್ ಮಿಲ್ಕ್, ಮಾಕ್ಟೇಲ್ ರೋಸ್, ಲೆಮನ್, ಫ್ರೆಶ್ ಲೈಮ್, ಆರೆಂಜ್ ಜ್ಯೂಸ್, ಪಿಸ್ತಾ ಜೊತೆಗೆ ಸ್ಟೇಷನರಿ, ಕಂಗನ್ ಸ್ಟೋರ್ಸ್, ಕಾಯಿ ಅಂಗಡಿ, ವೀಳ್ಯದೆಲೆ, ವಿವಿಧ ಹೂವಿನ ಗಿಡಗಳ ನರ್ಸರಿಯೂ ಇತ್ತು. ವಿಶೇಷವೆಂದರೆ ವಿದ್ಯಾರ್ಥಿಗಳು ತಾವೇ ವಿವಿಧ ಔಷಧೀಯ ಗಿಡಗಳ ಮೂಲಕ ತಯಾರಿಸಿದ ನಿಸರ್ಗ ನಿಧಿ ಹೆಸರಿನ ಆಯುರ್ವೇದ ತೈಲಗಳು ಮಾರಾಟ ಮೇಳದಲ್ಲಿ ಗಮನ ಸೆಳೆದವು. ಇವತ್ತಿನ ದಿನ ನಮ್ಮ ಕಾಲೇಜಿನಲ್ಲಿ ನಾವು ಆಚರಿಸುವಂತಹ ನಮ್ಮ ಬಿಸ್ನೆಸ್ ಡೇ ತುಂಬ ಸಂಭ್ರಮಾಚರಣೆಯಿಂದ ಆಗ್ತಾ ಇದೆ. ಅದಲ್ಲದೆ ನಾವು ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ನಮಗೆ ತುಂಬಾ ಪ್ರಯೋಜನ ಆಗ್ತಾ ಇದೆ. ಇದರಿಂದ ನಮಗೆ ಕಾಲೇಜಲ್ಲಿ ಲೆಕ್ಚರ್ಸ್ ಏನು ನಮಗೆ ಪುಸ್ತಕದಲ್ಲಿ ಹೇಳ್ಕೊಡ್ತಿದ್ರು ಬಿಟ್ಟರೆ ಅದನ್ನು ನಾವು ಯಾವತ್ತೂ ಅದು ಪ್ರಾಕ್ಟಿಕಲ್ ಆಗಿ ಇದು ಮಾಡ್ತಾ ಇರಲಿಲ್ಲ. ಇವತ್ತು ಹೇಗೆ ಬಿಸ್ನೆಸ್ ಆಗುತ್ತೆ ಅದು ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಮ್ಮ ಕಾಲೇಜು ಮಾಡಿಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಲ್ಲದೆ ನಮಗೆ ಪ್ರಾಧ್ಯಾಪಕರ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಸಂಭ್ರಮವನ್ನು ನಾವು ತುಂಬ ಆನಂದದಿಂದ ಆನಂದಿಸ್ತಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೆಳಿಗ್ಗೆ 10 ಗಂಟೆಗೆ ಕಾಲೇಜಿನ ಸ್ಥಾಪಕ ಪ್ರಾಂಶುಪಾಲರಾದ ಸೀಮಾ ಪಿ ಶೆಟ್ಟಿಯವರು ಉದ್ಘಾಟಿಸಿದ ಬಳಿಕ ಆರಂಭಗೊಂಡ ವ್ಯಾಪಾರ ಮಳಿಗೆ ಮಧ್ಯಾಹ್ನ 2 ಗಂಟೆಯ ತನಕವೂ ನಡೆಯಿತು. ವ್ಯಾಪಾರ ಮೇಳದಲ್ಲಿ ವಿದ್ಯಾರ್ಥಿಗಳು ಮಂಗಳವಾರ ಉಳಿದ ವಿದ್ಯಾರ್ಥಿಗಳಿಗೆ ತಮ್ಮ ಉತ್ಪನ್ನಗಳ ಮಾಹಿತಿಯನ್ನು ಮನವರಿಕೆ ಮಾಡಲಾಗಿದೆ. ಈಗಾಗಲೇ ಈ ಒಟ್ಟು 7 ಅಂಗಡಿಗಳಿವೆ. ಇಲ್ಲಿ ಪ್ರಥಮ ಬಿಕಾಂ, ದ್ವಿತೀಯ ಬಿಕಾಂ ABCD 4 ವಿಭಾಗಗಳಿವೆ. ಅಂತಿಮ ಬಿಕಾಂ ABC. ಹಾಗೆ ನಮ್ಮಲ್ಲಿ BSc ವಿದ್ಯಾರ್ಥಿಗಳಿಗೆ, BCA ವಿದ್ಯಾರ್ಥಿಗಳಿಗೆ, BBA ವಿದ್ಯಾರ್ಥಿಗಳು ಇದರ ಮಾರಾಟದ ಪ್ರಕ್ರಿಯೆಯಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ತಾರೆ. ವಿಶೇಷವಾಗಿ ಇದು ಬಿಕಾಂ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ದ್ವಿತೀಯ ವರ್ಷ ಓದ್ತಿರುವ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಹೆಚ್ಚು ಆದ್ಯತೆ ನೀಡಿದ್ದೇವೆ.
ಆಹಾರ ಮೇಳದ ಜೊತೆಗೆ ವಿವಿಧ ಮನೋರಂಜನಾ ಕ್ರೀಡೆಗಳನ್ನು ಕೂಡ ಆಯೋಜಿಸಲಾಗಿತ್ತು. ಲಕ್ಕಿ ಡ್ರಾ, ಬಾಲ್ಗಳ ಮೂಲಕ ಲೋಟಕ್ಕಿಡುವುದು ಮುಂತಾದ ಆಟಗಳನ್ನು ವಿದ್ಯಾರ್ಥಿಗಳು ಹಣ ಪಾವತಿಸಿ ಆಡಿ ಮಜಾ ಸವಿದರು. ಮಾರಾಟ ಮಳಿಗೆಯಲ್ಲಿ ಕಾರ್ಯಕ್ರಮ ಕೇವಲ ಉತ್ಪನ್ನಗಳ ತಯಾರಿ ಹಾಗೂ ಮಾರಾಟಕ್ಕೆ ಮಾತ್ರ ಸೀಮಿತವಾಗಿರದೆ 12 ದಿನಗಳ ಬಳಿಕ ಮಾರಾಟದ ಸಂಪೂರ್ಣ ಆಯವ್ಯಯ ಪಟ್ಟಿಯನ್ನು ತಯಾರಿಸಿ ಪ್ರಸ್ತುತಪಡಿಸಿದ ಬಳಿಕ ಅತ್ಯುತ್ತಮವಾಗಿ ಪ್ರಸ್ತುತಪಡಿಸಿದ ತಂಡಕ್ಕೆ ಬಹುಮಾನ ಕೊಡಲಾಗುತ್ತದೆ. 7 ತಂಡಗಳಲ್ಲಿ ಯಾರು ಆಕರ್ಷಕವಾಗಿ ಅಂಗಡಿಗಳನ್ನು ರಚಿಸಿದ್ದಾರೆ, ಮಾರುಕಟ್ಟೆ ಕೌಶಲ್ಯ, ಪ್ರಸ್ತುತಿ, ಜಾಹೀರಾತು, ವಸ್ತುಗಳ ಗುಣಮಟ್ಟ ಮತ್ತು ಯಾವ ರೀತಿಯಲ್ಲಿ ಮಾರಾಟ ಮಾಡಿದ್ದಾರೆ ಎನ್ನುವ ಬಗ್ಗೆ ತೀರ್ಪುಗಾರರು ಅಂಕ ನೀಡಲಿದ್ದಾರೆ. ಅಂಗಡಿಗಳನ್ನು ಸಂಪೂರ್ಣವಾಗಿ ವ್ಯಾಪಾರ ಮಳಿಗೆಗಳನ್ನು ನಿರ್ಮಿಸಿದ್ದು ವಿದ್ಯಾರ್ಥಿಗಳೇ. ಆದರೆ ಮಾರಾಟಕ್ಕೆ ಸಂಸ್ಥೆಗೆ ಸಂಬಂಧಪಟ್ಟಂಥ ಬೋಧಕರು, ಬೋಧಕೇತರರು, ಈ ಕ್ಯಾಂಪಸ್ ಒಳಗಡೆ ಇರುವ ಪ್ರತಿಯೊಬ್ಬರು ಇಲ್ಲಿ ಮಾರಾಟದಲ್ಲಿ ಅವರು ಪಾಲ್ಗೊಳ್ಬೋದು. ಇದು ಈಗ ಈ ಕಾರ್ಯಕ್ರಮದ ಒಂದು 2ನೇ ಹಂತ. ಇದು ನಿನ್ನೆ ಅವರು ಜಾಹೀರಾತಿನ ಬಗ್ಗೆ ಅದು ಆಡಿಯೋ ಮತ್ತು ವಿಡಿಯೋ ಎರಡನ್ನೂ ಬಿಡುಗಡೆ ಮಾಡಿದರು. ಸೋಮವಾರ ಮಧ್ಯೆ ಒಂದಿನ ಗ್ಯಾಪ್ ಕೊಟ್ಟಿದ್ದೇವೆ. ಅವರೆಲ್ಲ ತರಗತಿಗಳಿಗೆ ಹೋಗಿ ತಮ್ಮ ಪ್ರಾಡಕ್ಟ್ ಬಗ್ಗೆ, ತಮ್ಮ ಅಂಗಡಿಯಲ್ಲಿರುವ ವಸ್ತುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯನ್ನು ಮನವರಿಕೆ ಮಾಡಿದ್ದಾರೆ. ಭಾಳ ವಿಶೇಷ ಸಂಗತಿ ಏನು ಕೇಳಿದರೆ, ಇವತ್ತು ಮಾರಾಟ ಆಗುತ್ತೆ, ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಪುನಃ ಇನ್ನೊಂದು ದಿನ ಬಿಟ್ಟು ಶುಕ್ರವಾರ ಅವರದನ್ನು ಪ್ರೆಸೆಂಟ್ ಮಾಡಬೇಕು, ಆಯವ್ಯಯ ಪಟ್ಟಿಯನ್ನು ಸಲ್ಲಿಸಬೇಕಾಗತ್ತೆ. ಇದರಲ್ಲಿ 7 ತಂಡಗಳಲ್ಲಿ ಯಾರು ಚೆನ್ನಾಗಿ ಅಂಗಡಿಗಳನ್ನು ಚೆನ್ನಾಗಿ ರಚಿಸಿದ್ದಾರೆ, ಯಾರಿಗೆ ಆ ಮಾರ್ಕೆಟಿಂಗ್ ಸ್ಕಿಲ್ ಇದೆ, ಅವರಿಗೆ ಬಹುಮಾನ ನೀಡ್ತೇವೆ. ಬಹಳ ಗಮನಾರ್ಹ ಸಂಗತಿ ಏನು ಕೇಳಿದರೆ, ಇದರಲ್ಲಿ ಬಹುಮಾನ ಪಡೆಯುವುದು ನನಗೆ ಭಾಳ ಮುಖ್ಯ ಅಂತ ಕಾಣುವುದಿಲ್ಲ. ಒಬ್ಬ ಶಿಕ್ಷಕನಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ, ಅಂಗಡಿ ತೆರೆದ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಇದರಲ್ಲೊಂದು ಎಚ್ಚರಿಕೆ ಮೂಡ್ತದೆ. ಒಂದು ಅಂಗಡಿ ಮಾಡೋದು ಎಷ್ಟು ಕಷ್ಟ ಇದೆ. ಈಗ ಒಂದೇ ಸಲ ನಾವು ಕ್ಲಾಸ್ ಬಿಟ್ಟಿದ್ದೇವೆ, ಸುಮಾರು 1400 ವಿದ್ಯಾರ್ಥಿಗಳು ನಮ್ಮಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಅಷ್ಟೂ ಜನ ಒಂದು ಸಲ ಅಂಗಡಿ ಮುಗಿದಾಗ ಅವರಿಗೆ ಎಲ್ಲರನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಈ ನಡುವೆ ತೀರ್ಪುಗಾರರು ಬಂದಿದ್ದಾರೆ, ಬೇರೆ ಬೇರೆ ಐಟಮ್ಗಳು ಸೇಲ್ ಮಾಡಬೇಕು. ಈ ಎಲ್ಲ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ದಶೆಯಲ್ಲಿ ಅರಿವಾಗಬೇಕೆನ್ನುವುದು ನಮ್ಮ ಭಾಳ ಮುಖ್ಯವಾದ ಆಶಯ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ವ್ಯವಹಾರ ನಡೆಸುವುದು ಎಷ್ಟು ಕಷ್ಟವಿದೆ, ಗ್ರಾಹಕರನ್ನ ಹೇಗೆ ಸೆಳೆಯಬೇಕು, ಗ್ರಾಹಕರೊಂದಿಗೆ ಹೇಗೆ ವರ್ತಿಸಬೇಕು ಎನ್ನುವ ಅಂಶಗಳು ವಿದ್ಯಾರ್ಥಿ ದಿಸೆಯಲ್ಲೇ ಅರಿವಾಗಬೇಕು ಎಂಬ ಸದುದ್ದೇಶದಿಂದ